ಹೊಸ ವರ್ಷ ಸ್ವಾಗತಕ್ಕೆ ಬೆಂಗಳೂರು ಕಲರ್ಫುಲ್ ಆಗಿ ಸಜ್ಜಾಗಿದೆ. ಬ್ರಿಗೇಡ್ ರೋಡ್, ಎಂಜಿ ರೋಡ್, ಕೋರಮಂಗಲ ಸೇರಿ ಹಲವು ಕಡೆ ಪೊಲೀಸ್ ಪಹರೆ ನಿಯೋಜಿಸಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ 6,000ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ. ಹೋಟೆಲ್, ಪಬ್, ರೆಸ್ಟೋರೆಂಟ್ಗಳಿಗೆ ಟೈಮ್ ಫಿಕ್ಸ್ ಮಾಡಲಾಗಿದೆ. ಬ್ರಿಗೇಡ್ ರಸ್ತೆಯಲ್ಲಿ ನಿನ್ನೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್, ಶಾಸಕ ಹ್ಯಾರಿಸ್ ರೌಂಡ್ಸ್ ಹಾಕಿದ್ದಾರೆ. ನ್ಯೂ ಇಯರ್ ವೆಲ್ಕಮ್ಗೆ ಸಿಲಿಕಾನ್ ಸಿಟಿ ಕಲರ್ಫುಲ್ ಆಗಿ ಸಜ್ಜಾಗಿದೆ. ಬ್ರಿಗೇಡ್ ರಸ್ತೆಯ ಮೂಲೆ ಮೂಲೆಗೂ ಸುಮಾರು 300ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ಅಳವಡಿಕೆ ಮಾಡಲಾಗಿದೆ. ಕೊಠಡಿಯಲ್ಲಿ ಕುಳಿತು ಪ್ರತಿಯೊಂದನ್ನು ವೀಕ್ಷಿಸಬಹುದಾಗಿದೆ. ಹೆಚ್ಚು ಜನಸಂದಣಿ ಇರೋ ಜಾಗದಲ್ಲಿ ರೆಡ್ ಸಿಗ್ನಲ್, ಕಡಿಮೆ ಇರೋ ಕಡೆ ಗ್ರೀನ್ ಸಿಗ್ನಲ್ ತೋರಿಸಲಿದೆ. ಜನರಿಗೆ ತೊಂದರೆ ಆಗದಂತೆ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ ಅಂತ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜಿಸಲಾಗಿದೆ. ಹೋಟೆಲ್ ಮಾಲೀಕರಿಗೆ ಕೆಲ ಸೂಚನೆಗಳನ್ನು ನೀಡಲಾಗಿದೆ ಅಂತ ಕಮಿಷನರ್ ಮಾಹಿತಿ ನೀಡಿದ್ದಾರೆ. ವಾಚ್ ಟವರ್ ಮತ್ತೆ ಅಲ್ಲಿ ಪಿ ಅಡ್ರೆಸ್ ಸಿಸ್ಟಮ್ ಎಲ್ಲ ರೆಡಿ ಮಾಡ್ತಾ ಇದ್ರು. ಒಟ್ಟಾಗಿ ಇಲ್ಲಿ ವ್ಯವಸ್ಥೆ ಯಾವ ರೀತಿ ಇರಬೇಕಂದ್ರೆ ಜನಗೆ ತೊಂದರೆ ಆಗಬಾರದು. ಯಾರು ಇಲ್ಲಿ ಹೋಟೆಲ್ ರೆಸ್ಟೋರೆಂಟ್ಸ್ಗೆ ಬರ್ತಾರ ಅವ್ರಿಗೆ ತೊಂದರೆ ಆಗಬಾರ್ದು. ನೋಡ್ಲಿಕ್ಕೆ ಯಾರು ಜನ ಬರ್ತಾರೋ ಅವ್ರಿಗೆ ತೊಂದರೆ ಆಗಬಾರ್ದು. ಮತ್ತು ಎರಡಲ್ಲಿ ಮಧ್ಯದಲ್ಲಿ ಘರ್ಷಣೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾವು ನೋಡ್ಕೊಳ್ಬೇಕು. ಡ್ರಂಕ್ ಅಂಡ್ ಡ್ರೈವ್ ಮಾಡೋರನ್ನ ತಪಾಸಣೆ ಮಾಡಲಾಗುವುದು ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ವೀಲಿಂಗ್ ಮಾಡೋರ ಮೇಲೆ ನಿಗಾ ಇಡಲಾಗಿದೆ. ಡ್ರಂಕ್ ಅಂಡ್ ಡ್ರೈವ್ ಮಾಡೋರ ವಿರುದ್ಧ ಪ್ರಕರಣ ದಾಖಲಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇಡೀ ಸಿಟಿಯಲ್ಲಿ ನಮ್ಮ ಟ್ರಾಫಿಕ್ ಕಡೆಯಿಂದ ಸಾಕಷ್ಟು ಕಡೆ ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕಿಂಗ್ ನಡೀತಾ ಇದೆ. ಸಾಕಷ್ಟು ಕಡೆ ವೀಲಿಂಗ್ ಮಾಡ್ತಾರೆ, ಅದರದ್ದು ಚೆಕಿಂಗ್ ನಡೀತಾ ಇದೆ. ಜೊತೆಗೆ ಕೆಲವು ಕಡೆ ನಾವು ನಿರ್ಬಂಧ ಮಾಡಿದೀವಿ. ಫ್ಲೈಓವರ್ಸ್ ಅಲ್ಲಿ 2 ವೀಲರ್ಸ್ ಅಲೌ ಮಾಡ್ತಾ ಇಲ್ಲ. ಕಳೆದ 6-7 ದಿವಸದಲ್ಲಿ 4,000ಕ್ಕಿಂತ ಜಾಸ್ತಿ ಡ್ರಂಕ್ ಅಂಡ್ ಡ್ರೈವಿಂಗ್ ಕೇಸಸ್ ಮಾಡಿದೀವಿ. ಇಡೀ ಸಿಟಿಯಲ್ಲಿ ನಮ್ಮ ಟ್ರಾಫಿಕ್ ಕಡೆಯಿಂದ ಸಾಕಷ್ಟು ಕಡೆ ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕಿಂಗ್ ನಡೀತಾ ಇದೆ. ಸಾಕಷ್ಟು ಕಡೆ ವೀಲಿಂಗ್ ಮಾಡ್ತಾರೆ, ಅದರದ್ದು ಚೆಕಿಂಗ್ ನಡೀತಾ ಇದೆ. ಜೊತೆಗೆ ಕೆಲವು ಕಡೆ ನಾವು ನಿರ್ಬಂಧ ಮಾಡಿದೀವಿ. ಫ್ಲೈಓವರ್ಸ್ ಅಲ್ಲಿ 2 ವೀಲರ್ಸ್ ಅಲೌ ಮಾಡ್ತಾ ಇಲ್ಲ. ಕಳೆದ 6-7 ದಿವಸದಲ್ಲಿ 4,000ಕ್ಕಿಂತ ಜಾಸ್ತಿ ಡ್ರಂಕ್. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ ಬರೋರು ಕ್ಯಾಬ್ ಅಥವಾ ಆಟೋ ಬಳಕೆ ಮಾಡಿ ಅಂತ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸಲಹೆ ನೀಡಿದ್ದಾರೆ. ಕುಡಿದ ನಶೆಯಲ್ಲಿ ಡ್ರೈವ್ ಮಾಡಿದ್ರೆ ಗಾಡಿ ಸೀಸ್ ಮಾಡಲಾಗುತ್ತೆ, ಲೈಸೆನ್ಸ್ ರದ್ದು ಮಾಡ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾರು ಎಂಜಾಯ್ ಮಾಡಲಿಕ್ಕೆ ಅಥವಾ ಪಾರ್ಟಿ ಮಾಡಲಿಕ್ಕೆ ಬರ್ತಾರ ಅವ್ರಿಗೆ ಒಂದು ಸಜೆಷನ್ ಇದೆ. ಕ್ಯಾಬ್ ಅಥವಾ ಆಟೋ ಅಥವಾ ಬೇರೆ ಡ್ರೈವರ್ ಯೂಸ್ ಮಾಡಲಿ. ಕುಡಿದ ನಶೆಯಲ್ಲಿ ಡ್ರೈವ್ ಮಾಡಿದ್ರೆ ಅವ್ರಿಗೆ ಗಾಡಿನೂ ಸೀಸ್ ಆಗುತ್ತೆ, ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾಡಬೇಕಾದ್ರೆ ಹೇಳಿದ್ರು ನಮ್ಮದೇ ಆದಂತಹ ವಾಹನಗಳನ್ನ ವ್ಯವಸ್ಥೆ ಮಾಡ್ತೀವಿ ಮಹಿಳೆಯರಿಗೋಸ್ಕರ ಅಂತ. ಯಾವೆಲ್ಲ ಪಾಯಿಂಟ್ಗಳಲ್ಲಿ ಮಾಡಿದ್ದೀರಾ ಸರ್? ಇಲ್ಲ, ನಮ್ಮದೇ ಅಂದ್ರೆ ಅದರಲ್ಲಿ ಸ್ಪಷ್ಟೀಕರಣ ನಾನು ಕೊಡ್ತೀನಿ. ಬಸ್ಸಸ್, ಟೆಂಪೋ ಡ್ರೈವರ್ ಇದು ಎಕ್ಸ್ಟ್ರಾ ಈ ಸರಿ ನಾವು ಹಾಕ್ತಾ ಇದೀವಿ, ಮುಂಚೆ ಇರ್ತಿಲ್ಲ. ಸೊ ಎಲ್ಲೆಲ್ಲಿದೆ ಅದು ಎಲ್ಲ ಪಾಯಿಂಟ್ಸ್ ನಾವು QR ಕೋಡ್ ಮುಖಾಂತರ ಈ ಏರಿಯಾದಲ್ಲಿ, ಉದಾಹರಣೆಗೋಸ್ಕರ ಈ ಏರಿಯಾದಲ್ಲಿ 7 ಕಡೆ ಇದೆ, 7 ಕಡೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಟೆಂಪೋ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಅಂತ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಪ್ರಮುಖ ಸ್ಥಳಗಳ ಪಾಯಿಂಟ್ಗಳಲ್ಲಿ QR ಕೋಡ್ ಹಾಕಲಾಗಿದೆ. ಸ್ಕ್ಯಾನ್ ಮಾಡಿದ್ರೆ ವಾಹನಗಳ ನಿಲುಗಡೆ ಸ್ಥಳ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ. ಬಸ್ಸಸ್, ಟೆಂಪೋ ಡ್ರೈವರ್ ಇದು ಎಕ್ಸ್ಟ್ರಾ ಈ ಸರಿ ನಾವು ಹಾಕ್ತಾ ಇದೀವಿ, ಮುಂಚೆ ಇರ್ತಿಲ್ಲ. ಸೊ ಎಲ್ಲೆಲ್ಲಿದೆ ಅದು ಎಲ್ಲ ಪಾಯಿಂಟ್ಸ್ ನಾವು QR ಕೋಡ್ ಮುಖಾಂತರ ಈ ಏರಿಯಾದಲ್ಲಿ, ಉದಾಹರಣೆಗೋಸ್ಕರ ಈ ಏರಿಯಾದಲ್ಲಿ 7 ಕಡೆ ಇದೆ, 7 ಕಡೆ ಇದು ಎಲ್ಲ ಪಾರ್ಕಿಂಗ್ ಇರ್ತದೆ. ಅದೇ ರೀತಿ ಎಲ್ಲ ಕಡೆ ಸಿಟಿಯಲ್ಲಿ ಬಸ್ಸಸ್ ವ್ಯವಸ್ಥೆ ಇದೆ, ಟೆಂಪೋ ಡ್ರೈವರ್ ವ್ಯವಸ್ಥೆ ಇದೆ, ಆಟೋ ಮತ್ತೆ ಕ್ಯಾಬ್ಸ್. ಇದೆಲ್ಲ ಜನಕ್ಕೆ ಬೇಗ ಇಲ್ಲಿಂದ ಹೋಗ್ಲಿ ಅಂತ ಆ ದೃಷ್ಟಿಯಿಂದ ಮಾಡಿದ್ದೇವೆ. ಬಸ್ಸಸ್, ಟೆಂಪೋ ಡ್ರೈವರ್ ಇದು ಎಕ್ಸ್ಟ್ರಾ ಈ ಸರಿ ನಾವು ಹಾಕ್ತಾ ಇದೀವಿ, ಮುಂಚೆ ಇರ್ತಿಲ್ಲ. ಮಧ್ಯರಾತ್ರಿ 1 ಗಂಟೆಯವರೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬಹುದು ಅಂತ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಇದೇನು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಪಬ್ ಹೋಟೆಲ್ಗಳನ್ನು ಆದಷ್ಟು ಬೇಗ ಬಂದ್ ಮಾಡಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇದು ಯಾವುದು ಸ್ಟೇಟ್ ಅಥವಾ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಫಂಕ್ಷನ್ ಇಲ್ಲ. ಇದು 1 ಗಂಟೆ ತನಕ ಏನು ಅಂಗಡಿದು ಟೈಮಿಂಗ್ ಇದೆ ಅಲ್ಲಿವರೆಗೆ ಇರ್ತದೆ. ಅದಾದ್ಮೇಲೆ ಇಲ್ಲಿ ಬಂದ್ ನಾವು ಆದಷ್ಟು ಬೇಗ ಬಂದ್ ಮಾಡ್ತೀವಿ. ಇದು ಯಾವುದು ಸ್ಟೇಟ್ ಅಥವಾ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಫಂಕ್ಷನ್ ಇಲ್ಲ. ಇದು
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನ್ಯೂ ಇಯರ್ಗೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಅಂತ ಶಾಸಕ ಎನ್.ಎ. ಹ್ಯಾರಿಸ್ ಹೇಳಿದ್ದಾರೆ. ಎಲ್ಲಾ ಕಡೆಗಳಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ, ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ಇಲ್ಲ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಎಲ್ಲಾನು ಸರ್ವೆಲೆನ್ಸ್ ಮುಖಾಂತರ ಎವ್ರಿ ಇಂಚ್ ಇಸ್ ಸರ್ವೆಲೆಂಡ್. ಹಾಗಾಗಿ ಎಲ್ಲಾ ಕಡೆನೂ ಕ್ಯಾಮೆರಾಸ್ ಹೆಚ್ಚಿಸಿದ್ದಾರೆ, ಪೊಲೀಸ್ ಜಾಸ್ತಿ ಮಾಡಿದೀವಿ. ಬಹುಶಃ ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲಾನು ಸ್ಮೂತ್ ಆಗಿ ಆಗುವಂತದ್ದು ಖಂಡಿತ. ಏನು ತೊಂದರೆ ಆಗ್ಲಿಕ್ಕೆ ಅವಕಾಶ ಇಲ್ಲ. ಸೊ ಥಿಂಗ್ಸ್ ವಿಲ್ ಗೋ ವೆರಿ ಸ್ಮೂತ್ಲಿ, ನಾಟ್ ಟು ವರಿ. ಯಾಕೆಂದ್ರೆ ಎಲ್ಲಾನು ಸರ್ವೆಲೆನ್ಸ್ ಮುಖಾಂತರ ಎವ್ರಿ ಇಂಚ್ ಇಸ್ ಸರ್ವೆಲೆಂಡ್. ಹಾಗಾಗಿ ಎಲ್ಲಾ ಕಡೆನೂ ಕ್ಯಾಮೆರಾಸ್ ಹೆಚ್ಚಿಸಿದ್ದಾರೆ, ಪೊಲೀಸ್ ಜಾಸ್ತಿ ಮಾಡಿದೀವಿ. ಬಹುಶಃ ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲಾನು ಸ್ಮೂತ್ ಆಗಿ ಆಗುವಂತದ್ದು ಖಂಡಿತ. ಏನು ತೊಂದರೆ ಆಗ್ಲಿಕ್ಕೆ ಅವಕಾಶ ಇಲ್ಲ. ಮಧ್ಯರಾತ್ರಿ 1 ಗಂಟೆಯವರೆಗೆ ಮಾತ್ರ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಪರ್ಮಿಷನ್ ಕೊಡಲಾಗಿದೆ ಅಂತ ಶಾಸಕ ಎನ್.ಎ. ಹ್ಯಾರಿಸ್ ಹೇಳಿದ್ದಾರೆ. ಈ ವರ್ಷವೂ ಕೂಡ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಪೊಲೀಸರು ಕೂಡ ಮುಂಜಾಗ್ರತೆಯಾಗಿ ಕಠಿಣ ಕ್ರಮವನ್ನ ಕೈಗೊಂಡಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ನಾರ್ಮಲ್ ರೆಗ್ಯುಲರ್ ಆಗಿ ಬರ್ತಾರೆ. ಬ್ರಿಗೇಡ್ ರೋಡ್, ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್, ರೆಸಿಡೆನ್ಸಿ ರೋಡ್ ಎಲ್ಲ ವಿಸಿಟ್ ಮಾಡ್ಕೊಂಡು ಜನ ಹೋಗ್ತಾ ಇರ್ತಾರೆ. 12 ಗಂಟೆ 1 ಗಂಟೆವರೆಗೂ ಇರುತ್ತೆ. ಅದರಲ್ಲಿ ಸಮಸ್ಯೆ ಆಗ್ಲಿಕ್ಕೆ ಏನೂ ಇಲ್ಲ. ಆ ಚಿನ್ನಸ್ವಾಮಿ ಸ್ಟೇಡಿಯಂಗೂ ಇದಕ್ಕೂ ಕಂಪೇರ್ ಮಾಡಬೇಡಿ. ಅದು ಒಂದು ಕ್ಲೋಸ್ ಡೋರ್ ತರ ಜಾಗದಲ್ಲಿ ಅಷ್ಟೊಂದು ಜನ ಹೋಗಿರೋದ್ರಿಂದ ಅದಾಗಿರುವಂತದ್ದು. ಇಲ್ಲಿ ಆತರ ಏನಿಲ್ಲ, ಇದು ಫ್ಲೋ ಆಗ್ತದೆ ಎಲ್ಲಾ ವರ್ಷದಾಗೆ. ಈ ವರ್ಷನೂ ಎಲ್ಲಾ ತರ ವ್ಯವಸ್ಥೆನ. ನ್ಯೂ ಇಯರ್ಗೆ ಕೌಂಟ್ ಡೌನ್ ಶುರುವಾಗಿದೆ. ನಮ್ಮ ಮೆಟ್ರೋ ಸೇವೆಗಳ ಅವಧಿಯನ್ನ ಬಿಎಂಆರ್ಸಿಎಲ್ ವಿಸ್ತರಣೆ ಮಾಡಿದೆ. ಇವತ್ತು ತಡರಾತ್ರಿಯಿಂದ ನಾಳೆ ಮುಂಜಾನೆಯವರೆಗೂ ಕೂಡ ಮೆಟ್ರೋ ಸೇವೆ ಸಮಯ ವಿಸ್ತರಣೆ ಮಾಡಲಾಗಿದೆ. ಸಾರ್ವಜನಿಕರಿಗೆ ಸುರಕ್ಷಿತ ಹಾಗೂ ಸುಗಮ ಪ್ರಯಾಣ ಒದಗಿಸುವ ಉದ್ದೇಶದಿಂದ ನೇರಳೆ, ಹಸಿರು ಹಾಗೂ ಹಳದಿ ಮಾರ್ಗಗಳಲ್ಲಿ ಸೇವೆಯನ್ನ ವಿಸ್ತರಣೆ ಮಾಡಲಾಗ್ತಾ ಇದೆ. ಇವತ್ತು ರಾತ್ರಿ 11:30ರಿಂದ ನೇರಳೆ ಮತ್ತು ಹಸಿರು ಮಾರ್ಗಗಳಲ್ಲಿ 8 ನಿಮಿಷದ ಅಂತರದಲ್ಲಿ ಹಾಗೂ ಹಳದಿ ಮಾರ್ಗದಲ್ಲಿ 15 ನಿಮಿಷಗಳ ಅಂತರದಲ್ಲಿ ರೈಲುಗಳು ಸಂಚಾರ ಮಾಡಲಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೇರಳದವರು ಎಚ್ಚರಿಕೆಯನ್ನು ಕೊಡ್ತಾ ಇರೋದು ದುರಾದೃಷ್ಟಕರ ಅಂತ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಟೀಕಿಸಿದ್ದಾರೆ. ಕೆಸಿ ವೇಣುಗೋಪಾಲ್ ಸರ್ಕಾರಕ್ಕೆ ವಾರ್ನ್ ಮಾಡ್ತಾರೆ. ಕೇರಳ ಸಂಸದರು ಕೋಗಿಲು ಬಳಿ ಪರಿಶೀಲನೆ ನಡೆಸುತ್ತಾರೆ. ಕೇರಳ ಸಂಸದರು ಶಾಸಕರ ಒತ್ತಾಯಕ್ಕೆ ಕರ್ನಾಟಕ ಸರ್ಕಾರ ಮಣಿದಿದೆ ಅಂತ ಉಡುಪಿಯಲ್ಲಿ ಆರೋಪಿಸಿದ್ದಾರೆ. ಯಾರೇ ಬಡವರಾಗಿರಲಿ, ಅವರು ಅಲ್ಪಸಂಖ್ಯಾತರಾಗಿರಲಿ, ಬಹುಸಂಖ್ಯಾತರಾಗಿರಲಿ, ಯಾವ ಧರ್ಮ ಆಗಿರಲಿ, ಯಾವ ಜಾತಿ ಆಗಿರಲಿ, ಎಲ್ಲರಿಗೂ ಕೂಡ ಬೀದಿ ಬೀಳುವಂತ ಪರಿಸ್ಥಿತಿಗಳು ಇರಬಾರ್ದು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಕೋಗಿಲು ಬಳಿಯಲ್ಲಿ ಏನೋ ಮನೆಗಳನ್ನು ತೆರವು ಮಾಡಿದೆ ಎನ್ನುವಂಥದ್ದು, ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅನ್ನೋದ್ರ ಮಟ್ಟಿಗೆ ಎರಡು ಮಾತಿಲ್ಲ. ದುರಾದೃಷ್ಟಕ್ಕೆ ಕೇರಳದ ಸರ್ಕಾರದ ಸಂಸದರು ಎಚ್ಚರಿಕೆ ಕೊಟ್ಟ ನಂತರ, ವೇಣುಗೋಪಾಲ್ ಎಚ್ಚರಿಕೆ ಕೊಟ್ಟ ನಂತರ, ಕೇರಳದ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ನಂತರ, ಕೇರಳದ ಶಾಸಕರು ಬಂದು ಕರ್ನಾಟಕದಲ್ಲಿ ಏನಾಗಿದೆ, ಇಲ್ಲಿ ಅಭದ್ರತೆ ಆಗಿದೆ ಅಂತ ಹೇಳುವಂತ ಪರಿಸ್ಥಿತಿಗಳು ನಿರ್ಮಾಣ ಆದ ನಂತರ ಹೈಕಮಾಂಡ್ ಓಲೈಕೆಗೆ ಸಿದ್ದರಾಮಯ್ಯ ಹಣ ಲೂಟಿ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಹಕ್ಕು ಕಾರ್ಯಕರ್ತ ಭೀಮಪ್ಪ ಗಡಾದ್ ಬೆಳಗಾವಿಯಲ್ಲಿ ಆರೋಪಿಸಿದ್ದಾರೆ. ಕೇರಳದಲ್ಲಿ ಚುನಾವಣೆ ಸಮೀಪಿಸ್ತಾ ಇದೆ, ಅಲ್ಲಿನ ಮತದಾರರನ್ನ ಓಲೈಸೋದಕ್ಕೆ ನಮ್ಮ ತೆರಿಗೆ ಹಣ ಲೂಟಿ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಮಳೆ ಹಾನಿಗೆ ಈವರೆಗೆ ರಾಜ್ಯ ಸರ್ಕಾರ ಪರಿಹಾರ ನೀಡಿಲ್ಲ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆರೋಪಿಸಿದ್ದಾರೆ. ಪರಿಹಾರ ನೀಡದ ಸರ್ಕಾರ ಕೇರಳ ರಾಜಕೀಯಕ್ಕೆ ಮಣಿತಾ ಇದೆ. ಕರ್ನಾಟಕದ ಮಕ್ಕಳಿಗೆ ಅನ್ಯಾಯ ಮಾಡಬೇಡಿ, ಮೊದಲು ಕನ್ನಡಿಗರಿಗೆ ಮನೆ ಕಟ್ಟಿಸಿಕೊಡಿ ಅಂತ ಸಿಟಿ ರವಿ ಒತ್ತಾಯಿಸಿದ್ದಾರೆ. ಕೋಗಿಲೆ ಗ್ರಾಮದಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿಕೊಂಡಂತ ಕೇರಳದ ಮುಸಲ್ಮಾನರಿಗೆ ಪರ್ಯಾಯ ಮನೆ ನಿರ್ಮಿಸಿಕೊಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ವಸತಿ ಖಾತೆ ಸಚಿವರು ಜಮೀರ್ ಅಹಮದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಇದುವರೆಗೂ ನೀವು ಮತ್ತು ನಿಮ್ಮ ಸರ್ಕಾರ ಕೊಡಗಿನಲ್ಲಿ, ಚಿಕ್ಕಮಗಳೂರಿನಲ್ಲಿ, ಹಾಸನ ಜಿಲ್ಲೆಯಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ, ಉತ್ತರ ಕರ್ನಾಟಕದ ಬಿಜಾಪುರ, ಬಾಗಲಕೋಟೆ, ಬೀದರ್, ಕಲಬುರಗಿ ಸೇರಿದಂತೆ, ಬೆಳಗಾವಿ ಸೇರಿದಂತೆ ಆ ಜಿಲ್ಲೆಗಳಲ್ಲಿ ಅತಿವೃಷ್ಟಿಯ ಹಾನಿಗೊಳಗಾಗಿ ನಿರ್ವಸಿತರಾದವರಿಗೆ
ದಾವಣಗೆರೆಯಲ್ಲಿ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ವೇಳೆ ಕುಟುಂಬಗಳು ಬೀದಿಗೆ ಬಿದ್ದಿದೆ. ಗಂಜಿ ಕೇಂದ್ರದಲ್ಲಿ ವಾಸ್ತವ್ಯ ಹೂಡಿದಂತ ರವೀಂದ್ರನಾಥ ಬಡಾವಣೆಯ ನಿವಾಸಿಗಳನ್ನು ಅಧಿಕಾರಿಗಳು ಹೊರಹಾಕಿದ್ದಾರೆ. ಜಿಲ್ಲಾಡಳಿತ ವಿರುದ್ಧ ನಿರಾಶ್ರಿತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗಂಜಿ ಕೇಂದ್ರದ ಮುಂದೆ ನಿರಾಶ್ರಿತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಹೆಣ್ಮಕ್ಳೆಲ್ಲ ಬಹಳ ಜನ ಹೆಣ್ಮಕ್ಳು ಜಾಸ್ತಿ ಇರೋದಿಲ್ಲಿ. ಇಲ್ಲಿರಕ ಇದು ಇಲ್ದಕ್ಕೆ ಗಂಡ್ ಮಕ್ಳಿಗೆ ಅವ್ರ ಮನೆಗೆ ಹೋಗಿ ಅಲ್ಲಿ ಇಲ್ಲಿ ಮಕ್ಕಳದಾಗ ಮಾಡ್ತಾ ಇದಾರೆ. ನಾವ್ ಹೆಣ್ಮಕ್ಳು ಮಾತ್ರ ಅದೀವಿ. ಇಲ್ಲಿ ಇರಕ್ ಏನ್ ವ್ಯವಸ್ಥೆ ಇಲ್ಲ ಎಲ್ಲ ಬರೇ ಜಾಗ ಚಳಿ ಅಂದ್ರೆ ಚಳಿ, ಏನ್ ನಮ್ ಸೇಫ್ಟಿ ಜಾಗ ಏನಿಲ್ಲ. ಇಂತ ವ್ಯವಸ್ಥೆಗೆ ನಾವಿದ್ರು ನಮ್ಗೆಲ್ಲರ ಒಂದು ಸೂರ್ ಮಾಡ್ಕೊಡ್ತಾರ ಅನ್ನೋ ಭರವಸೆ ಮೇಲೆ ನಾವು 3 ತಿಂಗಳವರೆಗೆ ಇಲ್ಲೇ ಇದೀವಿ. ನಮ್ಗೇನು ಕೂಡ ಯಾರು ಬಂದು ಅಧಿಕಾರಿಗಳು ನಿಮ್ಗೆ ಏನಾಗೈತಮ್ಮ ಏನಿಲ್ಲ ಅಂತ ಯಾರು ಏನು ಕೇಳ್ತಾ ಇಲ್ಲ, ಏನು ಮಾಡ್ತಾನೆ ಇಲ್ಲ. ನಮಗೆ ಎಲ್ಲರಾಗ್ಲೂ ಒಂದ್ ಜಾಗ ತೋರ್ಸ್ಬೇಕು ಅವ್ರು ಸೆಡ್ ನಿರ್ಮಾಣ ಮಾಡ್ಕೊಡ್ತೀನಂದ್ರು. ಬೆಳಗಾವಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಸಭೆ ನಡೆಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ನಡೆದಂತ ಮೀಟಿಂಗ್ ಅಲ್ಲಿ ಪಕ್ಷ ಸಂಘಟನೆ, ಪಕ್ಷವನ್ನ ಬಲಪಡಿಸುವ ಕುರಿತು ಚರ್ಚೆ ನಡೆಸಲಾಗಿದೆ. ಬಿಎಲ್ ಸಂತೋಷ್ ಮೀಟಿಂಗ್ಗೆ ಸಂಸದ ಜಗದೀಶ್ ಶೆಟ್ಟರ್, ಶಾಸಕ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಗೈರಾಗಿದ್ರು. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಬಂಧಿತರಾಗಿದ್ದ ಶಾಸಕ ವೀರೇಂದ್ರ ಪಪ್ಪಿ ಜೈಲಿಂದ ರಿಲೀಸ್ ಆಗಿದ್ದಾರೆ. 4 ತಿಂಗಳ ನಂತರ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ ಜಾಮೀನು ಪ್ರಕ್ರಿಯೆ ಬಳಿಕ ವೀರೇಂದ್ರ ರಿಲೀಸ್ ಆಗ್ತಾ ಇದ್ದಂತೆ ಚಿತ್ರದುರ್ಗದಲ್ಲಿ ಬೆಂಬಲಿಗರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ನಾಯಂಡಹಳ್ಳಿ ಸೋಫಾ ಫ್ಯಾಕ್ಟರಿ ದಗದಗಿಸಿದೆ. ಶಾರ್ಟ್ ಸರ್ಕ್ಯೂಟ್ಗೆ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಚಂದ್ರ ಲೇಔಟ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಕೆಜಿಗಟ್ಟಲೆ ಗಾಂಜಾ ಸೀಸ್ ಮಾಡಿದ್ದಾರೆ. ಕೇವಲ 2 ತಿಂಗಳಲ್ಲಿ ಬರೋಬ್ಬರಿ 9 ಲಕ್ಷ ಮೌಲ್ಯದ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಸುಮಾರು 177 ಕೇಸ್ಗಳನ್ನು ದಾಖಲಿಸಿದ್ದಾರೆ. ಮಂಡ್ಯದಲ್ಲಿ ತೋಪಿನ ತಿಮ್ಮಪ್ಪ ದೇಗುಲ ಮುಜರಾಯಿ ಸುಪರ್ದಿಗೆ ಪಡೆಯುವುದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಮದ್ದೂರು ತಾಲೂಕಿನ ಅಬಲವಾಡಿ ಗ್ರಾಮದಲ್ಲಿ ಗ್ರಾಮಸ್ಥರು ಹಾಗೂ ಅಧಿಕಾರಿಗಳ ನಡುವೆ ವಾಗ್ವಾದ ಆಗಿದೆ. ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು 2 ದಿನ ಕಾಲಾವಕಾಶ ನೀಡಿದ್ದಾರೆ. ತಿಮ್ಮಪ್ಪ ಸೇವಾ ಟ್ರಸ್ಟ್ ನಿರ್ವಹಣೆ ಮಾಡ್ತಾ ಇದ್ದಂತಹ ದೇಗುಲವನ್ನು ಸರ್ಕಾರದ ಸುಪರ್ದಿಗೆ ನೀಡುವಂತೆ ಕೋರ್ಟ್ ಆದೇಶವನ್ನ ನೀಡಿತ್ತು. ವಿಜಯಪುರದಲ್ಲಿ ವೈದ್ಯನ ಪತ್ನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ವಿಚಾರದ ಸುತ್ತ ಅನುಮಾನದ ಹುತ್ತ ಬೆಳೀತಾ ಇದೆ. ಸವಿತಾ ಎಂಬಾಕೆಯನ್ನ ಪತಿ ರಾಜಶೇಖರ್ ಹತ್ಯೆ ಮಾಡಿದ್ದಾರೆ ಅಂತ ಮೃತ ಮಹಿಳೆಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಚಿನ್ನಾಭರಣ ಹಣ ತರುವಂತೆ ಸವಿತಾಗೆ ರಾಜಶೇಖರ್ ಕುಟುಂಬಸ್ಥರು ಕಿರುಕುಳ ನೀಡ್ತಾ ಇದ್ರು ಅಂತ ದೂರಿದ್ದಾರೆ. ಕೊಪ್ಪಳದಿಂದ ಝೀರೋ ಟ್ರಾಫಿಕ್ನಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದಂತಹ ಮಗು ಮೃತಪಟ್ಟಿದೆ. ಮಗುವನ್ನ ನೆನೆದು ಆಂಬ್ಯುಲೆನ್ಸ್ ಚಾಲಕ ಪ್ರಕಾಶ್ ಗದ್ಗದಿತರಾಗಿದ್ದಾರೆ. ಮಗು ಜೀವ ಉಳಿಸೋದಕ್ಕೆ ಕೈಲಾದಷ್ಟು ವೇಗವಾಗಿ ಹೋಗಿ ಕಿಮ್ಸ್ಗೆ ದಾಖಲಿಸಿದ್ದೆ. ಪೊಲೀಸರು ಸೇರಿ ಇಡೀ ತಂಡ ನನಗೆ ಸಪೋರ್ಟ್ ಮಾಡಿತ್ತು. ಮಗು ಬದುಕುತ್ತೆ ಅನ್ನೋ ಆಶಾಭಾವನೆಯಲ್ಲಿ ಇದ್ವಿ, ಆದರೆ ದೇವರು ಕರುಣೆ ತೋರಲಿಲ್ಲ ಅಂತ ಚಾಲಕ ಪ್ರಕಾಶ್ ಕಣ್ಣೀರು ಹಾಕಿದ್ದಾರೆ. ಶಿರಸಿಯಲ್ಲಿ ವಿದ್ಯಾರ್ಥಿಗಳ ಬಸ್ ಪಲ್ಟಿಯಾಗಿದೆ. ದಾವಣಗೆರೆಯ ಜೈನ್ ಕಾಲೇಜ್ ವಿದ್ಯಾರ್ಥಿಗಳು ವಿಭೂತಿ ಫಾಲ್ಸ್ಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಬಸ್ ಅಪಘಾತ ಆಗಿದೆ. 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅಂಕೋಲಾ ಮತ್ತು ಶಿರಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ.
ಕಲಬುರಗಿ ಜೈಲಿನಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಜೈಲಾಧಿಕಾರಿಗಳು ಲಂಚ ಕೇಳ್ತಿದ್ದಾರೆ, 10 ಲಕ್ಷ ನೀಡದೇ ಇದ್ರೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಜೈಲಿನಿಂದಲೇ ಆರ್ಟಿ ಪಾಟೀಲ್ ವಿಡಿಯೋ ಹರಿಬಿಟ್ಟಿದ್ದಾರೆ. ಪಿಎಸ್ಐ ಅಕ್ರಮದ ಕಿಂಗ್ ಪಿನ್ ಈ ರೀತಿ ಆರೋಪ ಮಾಡಿರೋದು ಈಗ ಸಂಚಲನ ಮೂಡಿಸಿದೆ. ಏನಿಲ್ಲ ಸರ್, ಸರ್ ನಂಗೆ ಸೆಲ್ಲಿಂಗ್ ಶಿಫ್ಟ್ ಮಾಡೋದ್ರಲ್ಲಿ ಇಲ್ಲ ಹುಬ್ಬಳ್ಳಿ ಪಾಲಿಕೆ ಆವರಣದಲ್ಲಿ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಂತಹ ಹೋರಾಟಗಾರರ ಮೇಲೆ ಆಯುಕ್ತೆ ಗರಂ ಆಗಿದ್ದಾರೆ. ಮನವಿ ಸ್ವೀಕರಿಸುವ ಸಂದರ್ಭದಲ್ಲಿ ಏಕವಚನದಲ್ಲಿ ಮಾತಾಡಿದಂತ ಪ್ರತಿಭಟನಾಕಾರರಿಗೆ ಮೇಯರ್ ಜ್ಯೋತಿ ಪಾಟೀಲ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಹಿಳೆಯರ ಜೊತೆ ಹೇಗೆ ವರ್ತಿಸಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಉದ್ಯೋಗ ಖಾತ್ರಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಆರೋಪಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕು ಪಂಚಾಯಿತಿಯ ಮುಂದೆ ಧರಣಿ ಮಾಡಿದ್ದಾರೆ. ಒಂದು ವಾರದಿಂದ ಪ್ರತಿಭಟನೆ ಮಾಡ್ತಾ ಇದ್ರು, ಸ್ಥಳಕ್ಕೆ ಯಾರೂ ಬಂದಿಲ್ಲ ಅಂತ ದಾಖಲೆಗಳನ್ನು ಸುಟ್ಟು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಾಲುಮರದ ತಿಮ್ಮಕ್ಕ ಪ್ರೇರಣೆ ಹಿನ್ನೆಲೆ ಕೋಲಾರದಲ್ಲಿ ನಿವೃತ್ತ ಪ್ರಾಂಶುಪಾಲರೊಬ್ಬರು ಲಕ್ಷ ಗಿಡಗಳನ್ನು ನೆಟ್ಟು ರಕ್ಷಣೆ ಮಾಡುತ್ತಿದ್ದಾರೆ. ಸಾವಿರಾರು ಗಿಡ ಮರಗಳ ನಡುವೆ ತಮ್ಮ ಜೀವನವನ್ನ ಕಟ್ಟಿಕೊಂಡಿದ್ದಾರೆ. 180 ಬಗೆಯ ಗಿಡಗಳನ್ನು ಅಶ್ವತ್ಥಪ್ಪ ಅನ್ನೋರು ನೆಟ್ಟು ಪೋಷಣೆ ಮಾಡಿದ್ದಾರೆ. ಇವು ಹಣ್ಣು ಬರುವಂತಹ ರೀತಿಯಲ್ಲಿ ನಾವು 180 ಜಾತಿ ಹಾಕಿರೋದು. ಯಾರೇ ಬರಲಿ, ನಮ್ಮ ಮಿತ್ರರು ಬರಲಿ, ನಮ್ಮ ಸಹಾಯಕರು ಬರಲಿ, ಅಥವಾ ಯಾರೇ ಫ್ರೆಂಡ್ಸ್, ರೈತರು, ವರದಿಗಾರರು ಯಾರೇ ಬಂದ್ರು ಅವ್ರು ಉಚಿತವಾಗಿ ಹಣ್ಣು ಕೊಡಬೇಕು, ತಿನ್ಬೇಕು ಅಂತ. ಈ ತೋಟದಲ್ಲೇ ವಾಸವಾಗಿದ್ದೀನಿ ಅಂತಂದ್ರೆ, ಈ ಹಳ್ಳಿಲಿ ವಾಸವಾಗಿದ್ದೀನಿ, ತೋಟದಲ್ಲೇ ಮನೆ ಕಟ್ಟಿ ಆ ಗಿಡಗಳನ್ನ ತಿಮ್ಮಕ್ಕನ ಒಂದು ಸಾಧನೆಯನ್ನ ನಾನು ಸುಮಾರು 1 ಲಕ್ಷ ಗಿಡ ಇದೆ ಈಗ ಇಲ್ಲಿ. ಬರೀ ಅದು ಬೆಳೆದ ಮೇಲೆ, ಮರಗಳಾದ್ಮೇಲೆ ಶುದ್ಧವಾದಂತಹ ಗಾಳಿ, ಆರೋಗ್ಯ, ಇದರ ಪ್ರೇರಣೆಯಾಗಿ ಎಲ್ಲಾ ಸಮಾಜದ ಅಥವಾ ರೈತರು ಅದನ್ನ ಸ್ವೀಕರಿಸಿಕೊಂಡು ನಾನು ವೃತ್ತಿ ಉಪನ್ಯಾಸಕನಾದನ್ನು ಪ್ರವೃತ್ತಿ ಸಸಿಗಳನ್ನು ಬೆಳೆಸೋದು ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೋಗಿ. ಹಾವು ಮುಂಗುಸಿ ಅಂತಿದ್ದಂತ ಮಾಜಿ ಸಚಿವ ನಿರಾಣಿ ಶಾಸಕ ಯತ್ನಾಳ್ ದೋಸ್ತಿ ಮಂತ್ರ ಪಠಿಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಪರಸ್ಪರ ಹೊಗಳಿಕೆ, ಪರಸ್ಪರ ಸಲಹೆ ನೀಡಿದ್ದಾರೆ. ಕೆಲ ವರ್ಷಗಳಿಂದ ವಾಗ್ಯುದ್ಧ, ಸವಾಲಿಗೆ ಪ್ರತಿ ಸವಾಲು ಹಾಕ್ತಾ ಇದ್ದಂತಹ ನಿರಾಣಿ ಯತ್ನಾಳ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ರಾಜಕೀಯ ವಿರೋಧಿಗಳಿಗೆ ಹುಬ್ಬೇರಿಸುವಂತೆ ಮಾಡಿದ. ಮುರುಗೇಶ್ ನಿರಾಣಿ ಅವರು ಹೇಳಿದಂತೆ ಕೊನ್ನೂರವರು ಒಂದು ದೊಡ್ಡ ಪ್ರಯೋಗ ಗ್ರಾಮೀಣ ಮಟ್ಟದಲ್ಲಿ. ಯಾಕಂದ್ರೆ ನಾವೆಲ್ಲ ವಿಜಯಪುರದಲ್ಲೇ PU ಸೈನ್ಸ್ ಕಾಲೇಜ್ ತೆಗಿಬೇಕಾದ್ರೆ ಒಳ್ಳೆ ಲೆಕ್ಚರರು ಸಿಗುವಂತ ಎಷ್ಟೋ ಸಲ ನಾವು ತೊಂದರೆ ಅನುಭವಿಸ್ತೇವೆ. ಆದರೆ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕೊನ್ನೂರವರು ಸುಮಾರು 1600 PU ಮಕ್ಕಳು ಕಲಿತಾ ಇದ್ದಾರೆ. 1700 ಅದರ ಜೊತೆಗೆ CBSE ಸ್ಕೂಲು, ಇದನ್ನೆಲ್ಲ. ಉಡುಪಿಯ ಬ್ರಹ್ಮಾವರದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಕೃಷಿ ಡಿಪ್ಲೊಮಾ ಕಾಲೇಜು ಅನಾಥವಾಗಿದೆ. ಹಂಚುಗಳು ಹಾರಿ ಹೋಗಿದೆ. 3 ವರ್ಷ ಆದರೂ ಕಂಪ್ಯೂಟರ್ ಲ್ಯಾಬ್ ಇಲ್ಲ. ಗೋಡೆಗಳು ಸೋರ್ತಾ ಇದೆ, ಕಪಾಟುಗಳು ತುಕ್ಕು ಹಿಡಿದಿದೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿದೆ. ಬ್ರಹ್ಮಾವರ ಕೃಷಿ ಕೇಂದ್ರದ ಅಧೀನದಲ್ಲಿರುವಂತಹ ಕೃಷಿ ವಿಜ್ಞಾನ ಕಾಲೇಜಿಗೆ 15 ಕೋಟಿ ರೂಪಾಯಿ ವೆಚ್ಚದ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಕಟ್ಟಡನ ಹೊರತುಪಡಿಸಿ ಕಟ್ಟಡದ ಯಾವುದೇ ಮೇಂಟೆನೆನ್ಸ್ ಇಲ್ಲ. ಬಹುಶಃ ಕಟ್ಟಡದ ಮೇಲ್ಛಾವಣಿ ಸಂಪೂರ್ಣವಾಗಿ ಹಾರಿ ಹೋಗಿದೆ. ಒಳಗಡೆ ಲ್ಯಾಬ್ ಸರಿ ಇಲ್ಲ. ಮೂಲಭೂತ ಸೌಕರ್ಯ, ಕುಡಿಯುವ ನೀರಿನ ವ್ಯವಸ್ಥೆ ಆಗಿಲ್ಲ ಅಥವಾ ಮೂಲಭೂತ ಸೌಕರ್ಯಗಳು.
ಕಾರವಾರದಲ್ಲಿ ವಿದ್ಯಾರ್ಥಿಗಳ ಕೈಯಲ್ಲಿ ಶಿಕ್ಷಕರೊಬ್ಬರು ಕಾರ್ ತೋಳಿಸಿದ್ದಾರೆ. ಹಳಿಯಾಳ ತಾಲೂಕಿನ ಅವಿಕೆಹಳ್ಳಿ ಶಾಲೆ ಶಿಕ್ಷಕ ಉದಯ್ ಅನ್ನೋರ ವಿರುದ್ಧ ಆರೋಪ ಕೇಳಿಬಂದಿದೆ. ಸ್ಕೂಲ್ ಟೈಮಿಂಗ್ನಲ್ಲೇ ವಿದ್ಯಾರ್ಥಿಗಳ ಕೈಯಲ್ಲಿ ಕಾರನ್ನ ತೋಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವರದಿ ನೀಡುವಂತೆ ಶಾಲಾ ಮುಖ್ಯ ಶಿಕ್ಷಕನಿಗೆ ಹಳಿಯಾಳ ಬಿಇಒ ಸೂಚನೆ ನೀಡಿದ್ದಾರೆ. ಆ ಮಕ್ಕಳಿಗೆ ಕೇಳಿದೆ ನಾನು ಕೇಳಿದೆ ಅಲ್ಲ, ಆ ಮಕ್ಕಳಿಗೆ ನೀವು ಗಾಡಿ ತೋರ್ಸಾಕತ್ತೀರಿ ಏನೇನು ಅಂತ ಹೇಳಿ ಕೇಳಿದ್ರೀಗ ಸರ್ ತೊಳಾಕ್ ಹಚ್ಚಾರ ಅಂತ ಹೇಳ್ತಾ ಇದಾರಲ್ಲ. ಸರ್ ಹೇಳಿದಾರಲ್ಲ, ಕಲೀಲಿಕ್ಕೆ ಕಳ್ತದ್ರ ಅಥವಾ ನಿಮ್ ಕೆಲಸ ಮಾಡಿಸ್ಕೊಳ್ಕದ್ರ? ಪೈರಸಿ ವಿರುದ್ಧ ರಾಜ್ಯಸಭಾ ಸದಸ್ಯ ನವರಸ ನಾಯಕ ಜಗ್ಗೇಶ್ ಕಿಡಿಕಾರಿದ್ದಾರೆ. ಪೈರಸಿ ಅನ್ನೋದು ಕೊಲೆ, ಬ್ಯಾಂಕ್ ದರೋಡೆಗೆ ಸಮ. ಪೈರಸಿ ಮಾಡ್ತಾ ಇದ್ದಂತಹ ಕಿಡಿಗೇಡಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಪೈರಸಿಯಲ್ಲಿ ಭಾಗಿಯಾಗಿರೋರನ್ನ ಜೈಲಿಗೆ ಕಳಿಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಒಂದು ಸಿನಿಮಾ ಇವತ್ತು ರಿಲೀಸ್ ಆಯ್ತು ಅಂದ್ರೆ ಇಮಿಡಿಯೇಟ್ ಒಂದು ಶೋ ಮುಗಿತಾ ಇದ್ದಂಗೆ ಆ ಚಿತ್ರ ಇವತ್ತು ಆನ್ಲೈನ್ ಅಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ. ಹೇಗಾಗ್ತಿದೆ ಗೊತ್ತಿಲ್ಲ, ಎಲ್ಲರೂ ಡೌನ್ಲೋಡ್ ಮಾಡ್ತಿದ್ದಾರೆ, ನೋಡ್ತಾ ಇದ್ದಾರೆ. ಎರಡು ವಿಷಯನ ನಿಮಗೆ ಹೇಳ್ತೀನಿ. ಕಷ್ಟಪಟ್ಟು ಒಂದು ಒಳ್ಳೆ ಚಿತ್ರ ಮಾಡಬೇಕು, ಮತ್ತೆ ಇದು ಉದ್ಯಮ. ನಾವು ಇದು ಚಿತ್ರ ಮಾಡಿ ನಮಗೆ ನಿರ್ಮಾಪಕರಿಗೇನು ಬೆನಿಫಿಟ್ಸ್ ಇಲ್ಲ, ಬರೀ ನಾವು ಸಂತೋಷ